ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಇಲ್ಲಿ ಹೆಡ್ ಮಿಸ್ ಎಲ್ಲಿರ್ತಾರೆ? ನಾನೇ ಹೇಳಿ. ನಾನು ಅಕ್ಷಯ್ ಮದರ್. ಏನೋ ಬರೋದಕ್ಕೆ ಹೇಳಿದ್ರಂತೆ. ನನ್ನ ಮಗ ಅಂತ ಮಾಡ್ಬಾರ್ದು ತಪ್ಪು ಏನ್ ಮಾಡಿದ್ದಾನೆ? ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಪಟ್ ಪಟ್ ಅಂತ ಹೇಳಿ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡು. ಹೇಳಿದ್ನಲ್ಲ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ. ನನಗೆ ಟೈಮ್ ಅಂದ್ರೇ ಮನಿ. ಅದೇನಂತ ಬೇಗ ಹೇಳಿ. ನೋಡಿ, ಸ್ಟೂಡೆಂಟ್ಸ್ ತಪ್ಪು ಮಾಡಿದಾಗ ಟೀಚರ್ಸ್ ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾರೋ ಹಾಗೆ ಅಪ್ಪ ಅಮ್ಮನೂ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅವ್ರ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರನೂ ತುಂಬ ಜಾಸ್ತಿ ಇರುತ್ತೆ. ಸರಿ, ವಿಷಯಕ್ಕೆ ಬನ್ನಿ. ನೋಡಿ, ಒಂದು ನಿಮಿಷ. ಹಲೋ, ಹೇಳಿ. ನಾನು ಸ್ಕೂಲ್ ಹತ್ರ ಬಂದಿದ್ದೀನಿ. ಇನ್ನೊಂದು 2 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಎಲ್ಲ ರೆಡಿ ಇದೆ ಅಲ್ಲ? ಅಲ್ಲಿಂದ ನಾನು ಕ್ಲಬ್ಬಿಗೆ ಹೋಗಬೇಕು. ಓಕೆ, ಸರಿ. ಹೇಳಿ ಮೇಡಮ್. ಇವಾಗ ವಿಷಯ ಇಷ್ಟೇ. ನೀವು ನಿಮ್ಮ ಮಗನಿಗೆ ಬುದ್ಧಿ ಹೇಳಬೇಕು. ಅವನ ಗುಣ ನಡತೆಯನ್ನು ತಿದ್ದಬೇಕು. ಬಟ್ ನಿಮ್ಮನ್ನು ನೋಡಿದ್ರೆ ನೀವು ನಿಮ್ಮ ಮಗನಿಗೆ ಟೈಮ್ ಕೊಡ್ತಿಲ್ಲ ಅಂತ ಅನ್ನಿಸ್ತದೆ. ಹೀಗಾದರೆ ಹೇಗೆ ಮ್ಯಾಮ್? ಮಗ ಏನು ಮಾಡ್ತಿದ್ದಾನೆ, ಏನು ಮಾಡ್ತಿಲ್ಲ ಅದು ನೀವು ತಿಳ್ಕೊಳ್ಬೇಕಲ್ವಾ? ನೀವು ಅವ್ನು ತಿದ್ದೇ ಇದ್ರೆ ಇನ್ಯಾರು ತಿದ್ತಾರೆ? ಮಕ್ಕಳು ಸೊಸೈಟಿಗೆ ಅಸೆಟ್ಸ್ ಆಗಬೇಕು, ಬರ್ಡನ್ ಅಲ್ಲ. ಹಾಗಾಗಬಾರ್ದು ಅಂದರೆ ಮಕ್ಕಳು ಒಂದು ಹಂತಕ್ಕೆ ಬರೋವರೆಗೂ ನಾವು ದೊಡ್ಡವರು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಬೆಳೆಸ್ಬೇಕು. ಅವ್ರನ್ನ ತಿದ್ದಿ ಬುದ್ಧಿ ಹೇಳಬೇಕು. ಅದು ನಮ್ಗಳ ಜವಾಬ್ದಾರಿಯಾಗಿರುತ್ತೆ. ನಾವು ಅದನ್ನು ಮರಿಬಾರ್ದು. ವಿಷಯಕ್ಕೆ ಬನ್ರಿ. ನಿಮ್ಮ ಮಗ ಇನ್ನೊಂದು ಸ್ಟೂಡೆಂಟ್ ತಂದೆ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾನೆ. ನಿಮ್ಮಪ್ಪ ಡ್ರೈವರ್ ಅಂತ ಅವ್ರು ಮಾಡೋ ಕೆಲಸದ ಮೇಲೆ ಅವರನ್ನು ಅಳಿತಿದ್ದಾನೆ. ಇದನ್ನು ಒಳ್ಳೆ ಸಂಸ್ಕಾರ ಅಂತ ಯಾರೂ ಹೇಳಲ್ಲ. ನಮಗಿರುತ್ತೋ ಇಲ್ವೋ, ಆದರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ ಕಲಿಸ್ಬೇಕು. ರೀ ಮೇಡಮ್, ಇಂಥ ಚಿಕ್ಕ ವಿಷಯನ ಯಾರಾದರೂ ದೊಡ್ಡದು ಮಾಡ್ತಾರಾ? ಅಂಥದ್ದೇನಿದೆ ಇದರಲ್ಲಿ? ಅದರಲ್ಲೂ ನನ್ನ ಮಗ ಹೇಳ್ಬಾರ್ದು ಏನ್ ಹೇಳಿದಾನೆ? ಡ್ರೈವರ್ ಅಂದೆ ಇನ್ನೇನ್ ಪೈಲಟ್ ಅನ್ನಕ್ಕಾಗತ್ತಾ? ಡ್ರೈವರೇ, ಕೂಲಿನೇ. ನಾನೇ, ನೀವೇ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನಾನೊಂದು ಮಾತು ಕೇಳ್ತೀನಿ. ನನ್ನ ಮಗ ಏನೋ ಚಿಕ್ಕೋನೋ ತಿಳಿದೆ ಏನೋ ಮಾತಾಡಿದಾನೆ, ಅದಕ್ಕೆ ನೀವ್ ಯಾಕೆ ಇಷ್ಟೊಂದು ಉರ್ಕೊಂತಿದ್ದೀರಾ? ಆ ಡ್ರೈವರ್ ಏನ್ ನಿಮ್ ಗಂಡನ ಇಲ್ಲ? ಮೈಂಡ್ ಯೋರ್ ಟಂಗ್. ನಾಲ್ಗೆ ಮೇಲೆ ಹಿಡಿತಾ ಇರಲಿ. ನಮ್ಮ ಸಮಾಜದಲ್ಲಿ ಗುರುಗಳಿಗೆ ದೇವ್ರಿಗಿಂತ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಯಾಕಂದ್ರೆ ತಮ್ಮ ಮಕ್ಕಳಿಗೆ ಸರಿಯಾದ ದಾರಿ ತೋರಿಸ್ತಾರೆ ಅಂತ. ನಿಮ್ಮ ಮಗನಿಗೆ ಸರಿಯಾದ ದಾರಿ ತೋರಿಸೋ ಟೀಚರ್ ಬಗ್ಗೆನೆ ಇಷ್ಟು ಚೀಪಾಗಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತಾರೆ. ನಿಮ್ಮ ಮಗ ಯಾಕೆ ಹೀಗಾಗಿದ್ದಾನೆ ಅಂತ ಈಗ ಗೊತ್ತಾಗ್ತದೆ. ಅವನದೇನು ತಪ್ಪಿಲ್ಲ, ನಿಮ್ಮನ್ನ ನೋಡಿನೇ ಕಲ್ತಿದ್ದಾನೆ. ಮಕ್ಕಳು ಅಪ್ಪ ಅಮ್ಮ ಹೇಳ್ಕೊಟ್ಟದನ್ನ ಕಲಿಯೋದಕ್ಕಿಂತ ಅವ್ರು ಮಾಡೋದನ್ನ ನೋಡಿ ಕಲಿತಾರೆ, ಅವ್ರು ಮಾತಾಡೋದನ್ನ ಕೇಳಿ ಕಲಿತಾರೆ. ಒಂದು ತಿಳ್ಕೊಳ್ಳಿ ಮೇಡಮ್, ಇಲ್ಲಿ ಯಾರಿಗೂ ದೊಡ್ಡವರಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಸ್ಥಾನಮಾನ ಇರುತ್ತೆ. ಮೊದಲು ಅದಕ್ಕೆ ಬೆಲೆ ಕೊಡೋದನ್ನ ನೀವು ಕಲ್ತ್ಕೊಳ್ಳಿ, ಆಮೇಲೆ ನಿಮ್ಮ ಮಗನಿಗೂ ಹೇಳ್ಕೊಡಿ. ಅವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಅಂಥ ಸ್ಟೂಡೆಂಟ್ ನಮ್ಮ ಸ್ಕೂಲಿಗೆ ಬೇಡ. ನೀವು ಬೇರೆ ಸ್ಕೂಲ್ ನೋಡ್ಕೋಬೋದು. ಲೇಟ್ ಆಗ್ತಿದೆ ಅಂತ ಹೇಳಿದ್ರಲ್ಲ, ಹೊರಡಿ. ಮಮ್ಮಿ ಫೋನ್. ಹಾ, ಹಲೋ ಮೇಡಮ್, ನಿಮ್ಗೊಂದು ಲೆಟರ್ ಬಂದಿದೆ. ಅದೇ ನೀವು ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ಗೆ ಬಂದಿದೆ ಮೇಡಮ್. ಹಾಂ ಸರ್, ಬಂದೆ.
ನಾನು 10 ನಿಮಿಷ ಬರ್ತೀನಿ. ಡಾರ್ಲಿಂಗ್, ಜಂಪಿಂಗ್ ಡಾಲ್ ಥರ ಇದ್ದು ಯಾಕೋ ಸೈಲೆಂಟ್ ಆಗಿದ್ಯಾ? ನೀನು ಸೈಲೆಂಟ್ ಆಗಿದ್ಯಾ ಅಂತಂದ್ರೆ ಏನೋ ಎಡ್ವರ್ಟ್ ಮಾಡ್ಕೊಂಡಿದ್ಯಾ ಅಂತಾನೆ ಅರ್ಥ. ಏನು ಎಡ್ವರ್ಟ್ ಮಾಡ್ಕೊಂಡೆ? ಆ ಥರ ಏನು ಇಲ್ಲ ಚಿಕ್ಕಿ. ಮತ್ತ್ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು ಸ್ಕೂಲಲ್ಲಿ? ಚಿಕ್ಕಿ, ಇವತ್ತು ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ನೀನು ಮಮ್ಮಿನ ನೋಡ್ಬೇಕಾಗಿತ್ತು. ಅಂಥದ್ದೇನು ಮಾಡಿದ್ರು ನಿಮ್ಮ ಮಮ್ಮಿ? ನೆನ್ನೆ ನಮ್ಮ ಕ್ಲಾಸ್ಮೇಟು ಮಿಂಚುಗೆ ನಿಮ್ಮ ಪಪ್ಪ ಡ್ರೈವರ್ ಅಂತ ರೇಗಿಸ್ತಾ ಇದ್ದ. ಅದಕ್ಕೆ ನಮ್ಮಿಬ್ರಿಗೂ ಜಗಳ ಆಗಿದೆ. ಅದಕ್ಕೆ ಅವನ್ಗೆ ನಾಳೆ ನಿನ್ನ ಪೇರೆಂಟ್ಸ್ನ ಕರ್ಕೊಬಾ ಅಂತ ಹೇಳಿದ್ರು. ಇವತ್ತು ಅವ್ರ ಮಮ್ಮಿ ಬೆಳಗ್ಗೆ ಸ್ಕೂಲಿಗೆ ಬಂದಿದ್ರಾ? ನಮ್ಮ ಮಮ್ಮಿ ಮಾತಾಡ್ತಾ ಮಾತಿಗೆ ಮಾತು ಬೆಳೀತಾ ಇತ್ತು. ಮಮ್ಮಿಗೆ ತುಂಬಾ ಕೋಪ ಬಂತ ಸರಿಯಾಗಿ ಬೈದ್ರು. ಅವ್ರಿಗೆ ಹೊಡೆದಿಲ್ಲ ಅಷ್ಟೇ, ಹೆಂಗ್ ಬೈದ್ರು ಗೊತ್ತಾ? ಅದನ್ನ ನೋಡಿ ನಂಗೆ ಬೇಸರ ಹೋಗ್ಬಿಡ್ತು ಚಿಕ್ಕಿ. ಮಮ್ಮಿಗೆ ಎಷ್ಟೊಂದು ಕೋಪ ಬಂದ್ರೆ ನಾನು ಯಾವತ್ತೂ ನೋಡೇ ಇಲ್ಲ. ಓಹೋ, ಬಾವಂಗೆ ಯಾರು ಏನು ಅನ್ನಂಗಿಲ್ಲ. ಏನಾದರೂ ಅಂದರೆ ಹಳೆ ಅಕ್ಕವರು ಆಟೋಮ್ಯಾಟಿಕ್ ಆಗಿ ಆಕ್ಟಿವೇಟ್ ಆಗಿಬಿಡ್ತಾರೆ. ಆಗ್ಲಿ ಒಳ್ಳೆ ಬೆಳವಣಿಗೆನೆ. ಚಿಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಮಮ್ಮಿ ಕತೆ ಕೇಳಿ ನಿಂಗೂ ಭಯ ಆಯ್ತಾ? ಹ್ಞೂ ಕಣೋ, ತುಂಬಾನೇ ಭಯ ಆಯ್ತು. ನಿನ್ನ ಮಮ್ಮಿನ ನೀನು ಸಾಧಾರಣ ಅಂತ ಅನ್ಕೋಬೇಡ. ಅವರು ಕಿತ್ತೂರಾಣಿ ಚೆನ್ನಮ್ಮ ಪಾರ್ಟ್ 2. ಸರಿ, ಇದೇ ಖುಷಿಗೆ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣವಾ? ಓಕೆ. ಮಿಂಚುನು ಕರ್ಕೊಂಡ್ ಬಾ, ಎಲ್ಲ ಒಟ್ಟಿಗೆ ಹೋಗೋಣ. ಓಕೆ. ಪರವಾಗಿಲ್ವೇ, ಪ್ರೀತಿ ಜೋರಾಗಿ ಪ್ರಕಟ ಆಗ್ತಾ ಇದೆ. ಪ್ರೀತಿ ಅಂದ್ರೇ ಹಂಗಲ್ವಾ? ಎಷ್ಟೇ ತಡೆದು ಹಿಡ್ಕೊಂಡ್ರು ಯಾವುದೋ ಒಂದು ರೂಪದಲ್ಲಿ ಆಚೆ ಬಂದೇ ಬಿಡತ್ತೆ. ಮಿಂಚು ಬಂದ್ಲು. ಮಿಂಚು, ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದೀವಿ, ಬಾ ಒಟ್ಟಿಗೆ ಹೋಗಿ ಬರೋಣ. ಆಂಟಿ, ಅದು ನಮ್ಮ ಪಪ್ಪನ ಹತ್ರ ಒಂದು ಮಾತು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಮಿಂಚು, ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದೀವಿ ಅಂತಂದ್ರೆ ಪಪ್ಪ ಬೈಯಲ್ವಾ? ಇಲ್ಲ ಆಂಟಿ, ಪಪ್ಪ ಅದಕ್ಕೆಲ್ಲ ಏನು ಅನ್ನಲ್ಲ. ಅವ್ರದಕ್ಕೆಲ್ಲ ಏನು ಅನ್ನಲ್ಲ. ಅವರು ನಿಮ್ಮ ಥರನೇ ಮಕ್ಳಲ್ಲಿ ಮಕ್ಳಾಗ್ಬಿಡ್ತಾರೆ. ಬೈಯಲ್ಲ ಅಂದಮೇಲೆ ಕೇಳೋದೇನಕ್ಕೆ, ಹಾಗೆ ಹೋಗಿ ಬಂದ್ಬಿಡೋಣ. ಆದರೂ ಒಂದು ಮಾತು ಹೇಳ್ಬೇಕಲ್ವಾ ಆಂಟಿ? ಆಮೇಲೆ ನಾನು ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಾರೆ. ನೀನು ಹೇಳೋದು ಸರಿನೇ, ಕೇಳ್ಬಿಟ್ಟು ಹೋದ್ರೆ ಒಳ್ಳೇದೆ. ಅದೇ ನಾವು ತುಂಬಾ ದೂರ ಹೋಗ್ತಾ ಇಲ್ಲ ಅಲ್ವಾ, ಪಕ್ಕದ ರೋಡೆ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ಬೋದು. ಬಾ, ಏನೂ ಆಗಲ್ಲ. ಬನ್ನಿ ಹೋಗೋಣ. ಸರಿ, ಬನ್ನಿ ಡಾರ್ಲಿಂಗ್.